ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಒಂದು ಉಪಚುನಾವಣೆ ನಮ್ಮೆಲ್ಲರ ಮುಂದೆ ಇವತ್ತೇನಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ NDA ಪಕ್ಷದ ಅಭ್ಯರ್ಥಿಯಾಗಿ ಅಂದರೆ ಜನತಾದಳ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪನವರೇನು ಚುನಾವಣೆಗೆ ನಿಂತಿದ್ದಾರೆ. ಅವರ ಪರವಾಗಿ ಈ ದಿನ ದಾವಣಗೆರೆಯ ಜನತೆಯನ್ನು ಒಂದು ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಶ್ರಮಜೀವಿಯಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಶ್ರೀನಿವಾಸ್ ಅವರನ್ನು ತಾವು ಆಶೀರ್ವದಿಸಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವಾರು ಮಂತ್ರಿಗಳು ಬಂದು ನಿಮ್ಮೆಲ್ಲರಲ್ಲಿ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳಿ ಹೋಗಿದ್ದಾರೆ. ಜನತಾದಳದ ನಮ್ಮ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರುಗಳು ಸಹ ಕಳೆದ ಒಂದು ವಾರದಿಂದ ದಾವಣಗೆರೆಯ ಹಳ್ಳಿಗಳು ಮತ್ತು ನಗರ ಪ್ರದೇಶದಲ್ಲಿ ಈಗಾಗಲೇ ಪ್ರಚಾರವನ್ನು ಅತ್ಯಂತ ಯಶಸ್ವಿಯಾಗಿ ಏನು ಮಾಡಿದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ನನ್ನ ಅಲ್ಪಸಂಖ್ಯಾತ ಬಂಧುಗಳೇನಿದೆ, ವಿಶೇಷವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಪ್ರಾಥಮಿಕ ಹಂತದಲ್ಲಿ ನೀವೆಲ್ಲರೂ ಯಾವೊಂದು ಒಗ್ಗಟ್ಟನ್ನು ತೋರಿಸಿ ಇವತ್ತು ಒಂದು ಅವಕಾಶವನ್ನು ನಮ್ಮ ಒಂದು ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ತಾವೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಡು ಆಸೆಯಿಂದ ಕೇಳಿದ್ರಿ. ಈಗಾಗಲೇ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಒಂದು ಕುಟುಂಬಕ್ಕೆ ನೀವೇನು ಸಹಾಯ ಮಾಡಿದ್ದೀರಿ, ಈಗಲೂ ಸಹ ಮತ್ತೆ ಅದೇ ಕುಟುಂಬದಲ್ಲಿ ಇವತ್ತು ಅಭ್ಯರ್ಥಿ ಮಾಡಬೇಕು ಅಂತ ಹಠ ಮಾಡಿ ಏನು ಮಾಡ್ಕೊಂಡಿದ್ದಾರೆ. ಬಹುಶಃ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮತ್ತೆ ಏನಾದರೂ ಅದೇ ಕುಟುಂಬಕ್ಕೆ ನೀವು ಆಶೀರ್ವಾದ ಮಾಡಲಿಕ್ಕೆ ಹೋದರೆ ಇನ್ನು ನಿಮ್ಮ ಜೀವನದಲ್ಲೇ ಯಾವುದೇ ಕಾರಣಕ್ಕೂ ಮುಸಲ್ಮಾನ್ ಬಂಧುಗಳು ಇಲ್ಲಿ ಬಹುಶಃ ಚುನಾವಣೆಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಅಹಿಂದ ವರ್ಗದ ಜನರನ್ನು ಕಾಪಾಡ್ತಕ್ಕಂಥವನು, ಅಹಿಂದ ವರ್ಗದ ಜನರ ಪರವಾಗಿದ್ದೇನೆ ಅಂತಾರೆ. ಇವತ್ತು ಒಂದು ಕಡೆ ಮುಸಲ್ಮಾನ್ ಅಭ್ಯರ್ಥಿಗಳು ಇಂಡಿಪೆಂಡೆಂಟಾಗಿ ಏನು ನಿಂತಿದ್ದಾರೆ, ಅವ್ರು ಯಾರಿಗೂ ಮತ ಕೊಡಬೇಡಿ, ಕಾಂಗ್ರೆಸ್ಗೆ ಕೊಡಿ ಅಂತಾರೆ. ಮತ್ತೊಂದು ಕಡೆ ಇವತ್ತೇನು NDA ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಅವರು ನಿಂತಿದ್ದಾರೆ, ಅವರು ಇವತ್ತು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ, ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ. ಇವತ್ತು ಯಾವ ಒಂದು ನೈತಿಕತೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಶ್ರೀನಿವಾಸ್ ಅವರಿಗೆ ಮತ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ? ಯೋಚನೆ ಮಾಡಿ. ಇವತ್ತು ವಿಶ್ವದಾದ್ಯಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಈಗಾಗಲೇ ಯಾವೊಂದು ಅಮೇರಿಕ ಮತ್ತು ಇಸ್ರೇಲ್ ದೇಶಗಳು ಇರಾನ್ ಮೇಲೆ ಯಾವೊಂದು ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಇಂಥ ಒಂದು ಸಂದರ್ಭದಲ್ಲೂ ಜನಸಾಮಾನ್ಯರಿಗೆ ತೊಂದರೆಗಳಾಗಬಾರದು ಅಂತ ಹೇಳಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆದಷ್ಟು ಮಟ್ಟಿಗೆ ಬೇರೆ ದೇಶಗಳ ನಾಯಕರುಗಳ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿ ಇವತ್ತು ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ನಮ್ಮ ದೇಶ ಆ ರೀತಿಯ ಸಮಸ್ಯೆ ಎದುರಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇವೆ, ಗ್ಯಾಸನ್ನು ಕೊಡೋದು ಕೇಂದ್ರ ಸರ್ಕಾರ ಅಂತ ಹೇಳಿ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ, ಇವತ್ತು ನೀವೇ ಅವ್ರ ಸ್ಥಾನದಲ್ಲಿ ನಿಂತಿದ್ರೆ ನೀವೇನು ಮಾಡ್ತಾಯಿದ್ರಿ? ಇಂಥ ಒಂದು ಪರಿಸ್ಥಿತಿ ಬಂದಿದ್ದರೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇತ್ತು? ನೀವೇನು ಮಾಡ್ತಾಯಿದ್ರಿ ಅದನ್ನು ಹೇಳ್ಬೇಕಲ್ಲ ಜನಕ್ಕೆ. ಇಲ್ಲ, ನೀವು ಅಷ್ಟೊಂದು ಬುದ್ಧಿವಂತರಿದ್ದರೆ ನರೇಂದ್ರ ಮೋದಿಯವರಿಗೆ ಒಂದು ಮನವಿ ಮಾಡ್ಬೋದು, ನೋಡಿ ಈ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಒಂದು ನನಗೆ ಇರ್ತಕ್ಕಂಥ ನೋವು ಪ್ರಮುಖವಾಗಿ ಈ ಒಂದು ಯುದ್ಧದ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿರ್ತಕ್ಕಂಥದ್ದು
ಆಟೋ ಡ್ರೈವರ್ಗಳಿಗೆ ಅಂತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಆಟೋ ಡ್ರೈವರ್ಗಳಿಗೆ ಯಾತಕ್ಕೆ ಈ ಪರಿಸ್ಥಿತಿ? ಅವರ ಒಂದು ವಾಹನಗಳಿಗೆ ಯಾವೊಂದು ಗ್ಯಾಸ್ ಮುಖಾಂತರ ಪ್ರತಿನಿತ್ಯ ಅವರು ವಾಹನವನ್ನು ಓಡಿಸ್ತಾ ಇದ್ದರು. ಇವತ್ತು ಅಲ್ಲಿ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಕೆಲವು ಆಟೋ ಚಾಲಕರು ಟಿ ವಿಗಳಲ್ಲಿ ಹೇಳಿದ್ದನ್ನು ಗಮನಿಸಿದ್ದೇನೆ ನಾನು. ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ತಾರೆ, ನೀವು ಇನ್ನೊಂದು ತಿಂಗಳು ಈ ಒಂದು ದೇಶದ ಏನು ವಿಶ್ವದಲ್ಲೇ ನಡೀತಾ ಇರತಕ್ಕಂಥ ಈ ಯುದ್ಧ ಏನಿದೆ ಅದು ನಿಲ್ಲುವವರೆಗೆ ಸರ್ಕಾರದಿಂದ ನಮಗೆ ಕನಿಷ್ಠ ಒಂದು ತಿಂಗಳಿಗೆ ನಮ್ಮ ಕುಟುಂಬಗಳ ಒಂದು ಬದುಕಿಗೆ 15,000 ರೂಪಾಯಿಗಳನ್ನು ಕೊಡೋದು ಸೂಕ್ತ ಅಂತೇಳಿ ಕೆಲವು ಆಟೋ ಡ್ರೈವರ್ಗಳು ಟಿ ವಿಗಳಲ್ಲಿ ಹೇಳೋದನ್ನು ನಾನು ಕೇಳಿದ್ದೇನೆ. ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಈ ಒಂದು ನಗರಕ್ಕೆ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ತರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸಿದ್ದೇಶ್ವರ್ ಅವರು ಅಂತಕ್ಕಂಥದ್ದನ್ನು ಮರಿಬೇಡಿ. ಅವರು ಲೋಕಸಭೆಯ ಸದಸ್ಯರಾಗಿ ದಾವಣಗೆರೆ ನಗರದ ಹಲವಾರು ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಕೆಲವು ಕೇಂದ್ರ ಸರ್ಕಾರದಿಂದ ಹಣವನ್ನು ತಂದಿದ್ದಾರೆ. ಒಂದು ನಿಮ್ಮ ಗಮನಕ್ಕೆ ತರ್ತೇನೆ, ದಾವಣಗೆರೆಯ ಸ್ಮಾರ್ಟ್ ಸಿಟಿ ಒಂದು ಯೋಜನೆಗೆ ಎಲ್ಲ ರಸ್ತೆಗಳ ಒಂದು ಅಗಲೀಕರಣ, ಎಲ್ಲ ರಸ್ತೆಗಳಲ್ಲಿ ಕಾಂಕ್ರೀಟ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಸುಮಾರು 1,000 ಕೋಟಿಗೂ ಹೆಚ್ಚಿನ ಹಣವನ್ನು ಈ ಒಂದು ನಗರದ ಅಭಿವೃದ್ಧಿ ಕೇಂದ್ರ ಸರ್ಕಾರದಿಂದ ಹಣವನ್ನು ತಂದಿರತಕ್ಕಂಥದ್ದು. ಹೊರತುಪಡಿಸಿ ಏನು ಹಿಂದೆ ಇದ್ದಂಥ ಶಾಸಕರಿಂದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದಲ್ಲ. ಇದನ್ನು ತಾವು ದಯವಿಟ್ಟು ಗಮನಕ್ಕೆ ತೆಗೆದುಕೋಬೇಕು ಅನ್ನೋದನ್ನು ಹೇಳ್ತೇನೆ. ಇವತ್ತು ಹಲವಾರು ನಮ್ಮ ದಾವಣಗೆರೆಯ ಪ್ರಮುಖ ಚಿತ್ರಮಂದಿರಗಳ ಭಾಗದಲ್ಲಿ ಒಂದು ಅಶೋಕ ಥಿಯೇಟ್ರ್ ಇರ್ಬೋದು, ಪದ್ಮಾವತಿ ಥಿಯೇಟ್ರ್ ಇರ್ಬೋದು, ಅಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಒಂದು ಓವರ್ ಬ್ರಿಡ್ಜ್ಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಿದ್ದೇಶ್ವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ? KSRTCಯ ಬಸ್ ನಿರ್ಮಾಣಕ್ಕೆ ಸುಮಾರು 110 ಕೋಟಿ ಹಣವನ್ನು ತಂದಂಥದ್ದಿರ್ಬೋದು. ಈಗ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ರೈಲ್ವೆಯ ಒಂದು ಕಾಮಗಾರಿ ಯೋಜನೆಗಳಿಗೆ ಯಾವ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮನವೊಲಿಸಿ 1,000 ಕೋಟಿ ಹಣವನ್ನು ತಂದಿದ್ದಾರೆ. ಇವತ್ತು ಹರಿಹರ ಮತ್ತು ನಮ್ಮ ದಾವಣಗೆರೆ ಮಧ್ಯದಲ್ಲಿ 1,200 ಕೋಟಿ ವೆಚ್ಚದಲ್ಲಿ ರೈಲ್ವೆಯ ಒಂದು ಕಾರ್ಯಕ್ರಮವನ್ನು ತಂದಿರ್ತಕ್ಕಂಥದ್ದು. ಇದೆಲ್ಲವನ್ನು ತಾವು ಗಮನಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಯಾವ ಒಂದು ವರ್ಗವನ್ನು ನಾವೇ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಹಲವಾರು ಬಾರಿ ಆ ವರ್ಗಕ್ಕೆ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ಮರಿಬೇಡಿ. ಇವತ್ತು 4% ರಿಸರ್ವೇಷನನ್ನು ದೇವೇಗೌಡರು ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟರು. ಆ ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟಂಥ 4% ಏನು ಒಂದು ಮೀಸಲಾತಿಯನ್ನು ತೆಗೆದುಹಾಕಿರ್ತಕ್ಕಂಥದ್ದೇ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 3 ವರ್ಷ ಆಗಿದೆ. ನಿಮ್ಮ ಕುಟುಂಬದ ಮಕ್ಕಳಿಗೆ ಅನುಕೂಲ ಮಾಡಲಿಕ್ಕೆ ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟಂಥ 4% ಮೀಸಲಾತಿಯ ವ್ಯವಸ್ಥೆಯನ್ನು ಇವತ್ತಿನವರೆಗೆ ಜಾರಿಗೆ ತರತಕ್ಕಂಥದ್ರಲ್ಲಿ ಸಿದ್ದರಾಮಯ್ಯನವರು ನಿಮ್ಮ ಪರವಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ತಾವುಗಳು ಯೋಚನೆ ಮಾಡಿ. ಪರಿಸ್ಥಿತಿ ಏನಿದೆ ಅಂತ ಹೇಳಿ ಹಿಜಾಬ್ ವಿಷಯ ಬಂದಾಗ ಕುಮಾರಸ್ವಾಮಿ ಒಬ್ಬ ಧ್ವನಿ ಎತ್ತಿದ್ದು, ಇನ್ಯಾರೂ ಎತ್ತಲಿಲ್ಲ. ಕೆಲವೊಂದು ನಿಮ್ಮ ಇನ್ನೊಂದು ಇದೆಯಲ್ಲ, ನಮ್ಮ ಇದರಲ್ಲಿ ಹಾವೇರಿನಲ್ಲಿ ಒಬ್ಬ ರೈತ, ಹಾವೇರಿ ಅಲ್ಲ ಧಾರವಾಡ, ಕಲ್ಲಂಗಡಿ ಮಾಡ್ತಾ ಇದ್ದಂಥ ಒಬ್ಬ ಮುಸಲ್ಮಾನ್ ಬಂಧುಗಳ ಮೇಲೆ ಯಾವ ಒಂದು ಹಲ್ಲೆ ಮಾಡಿದಾಗ ಆ ಸಂದರ್ಭದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದು ನಾನು ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ನನಗೆ ಜಾತಿ ಇಲ್ಲ, ನನಗೆಲ್ಲ ನನ್ನವರು ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡಿರೋನು. ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ಈಗೆಲ್ಲ ಇಲ್ಲೆಲ್ಲ ಹೇಳ್ತಾ ಇದ್ದೀವಿ, ನಾನು ಮುಖ್ಯಮಂತ್ರಿ ಇದ್ದಾಗ ನಿಮಗೆ 1 ರೂಪಾಯಿಗೆ ಜಾಗವನ್ನು 25,000 ಅಡಿ ಜಾಗವನ್ನು ಕೊಟ್ಟಂಥದ್ದನ್ನು ಇಲ್ಲಿ ಯಾರೋ ನೆನೆಸ್ಕೊಂಡು ಹೇಳ್ತಾ ಇದ್ದೆ. ನಾನು ಈ ಸಂದರ್ಭದಲ್ಲಿ ಜಾತಿಯ ಹೆಸರಿನ ಮೇಲೆ ಮತ ಕೊಡಿ ಅಂತ ಹೇಳಲ್ಲ. ಯಾರು ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ಒಂದು ತೆರಿಗೆ ಹಣವನ್ನು, ಅದು ದೇವರಿಗೆ ಸಮಾನವಾದಂಥ ಹಣ ಅಂತಕ್ಕಂಥ ಭಾವನೆಯಿಂದ ನಿಮ್ಮ ಬದುಕಿಗೆ ಒಂದು ಶಾಶ್ವತವಾದಂಥ ರೀತಿಯ ಕಾರ್ಯಕ್ರಮವನ್ನು ಕೊಡ್ತಾರೆ, ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳು ಭಾಳ ಕೆಟ್ಟ ಪರಿಸ್ಥಿತಿ ಇದೆ. ಇವತ್ತು ಈ ಸರ್ಕಾರದಲ್ಲಿ ಲೂಟಿ ಹೊಡೆಯತಕ್ಕಂಥದ್ದನ್ನು ನಾವು ಚರ್ಚೆ ಮಾಡೋಕ್ಕೆ ಹೋದರೆ
ಪುಟಗಟ್ಟಲೆ ಹೇಳ್ಬೋದು, ದಿನಗಟ್ಟಲೆ ಹೇಳ್ಬೋದು. ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಯಾವೊಂದು ನಿಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ನಾನು ಯಾವುದ್ರ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾವುದೇ ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ ಇವತ್ತು ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ತಾವು ಆಶೀರ್ವಾದ ಮಾಡೋದ್ರಿಂದ ಇವತ್ತು ಒಂದು ಸಂದೇಶ ರಾಜ್ಯಕ್ಕೆ ಕೊಡಲಿಕ್ಕೆ ಏನು ಸಾಧ್ಯ ಇದೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಅವರಿಗೆ ತಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಬಂಧುಗಳಿಗೆ ನಾನು ಸವಿನಯಪೂರ್ವಕವಾಗಿ ನನ್ನ ಮನವಿಯನ್ನು ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.